ಮಂಗಣ್ಣ ಕೊಟ್ಟಿದ್ರೆ ನೋಡ್ತಾ ಇದ್ದಾಳೆ. ಮಳೆ ಬರ್ತಾ ಇದೆ. ನಮ್ಮ ವಿಡಿಯೋ ನಮಗೆ ತೋರಿಸ್ತಾ ಇದ್ರು, ನನಗೆ ಶಾಕ್ ನಮಾಸೆ ಪ್ರಯುಕ್ತ ಕಳ್ರು. ಹಾಯ್ ಹಲೋ, ಯಾರ್ಯಾರು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಮಾಡ್ಕೊಳ್ಳಿ. ಗೋಧಿ ಬಂದಿತ್ತು. ನನ್ನ ಮಗಳು ಅಲ್ಲಿ ಮಂಗಣ್ಣ ಅಲ್ಲಿ ಮಂಗಣ್ಣ ಅಂತಿದ್ದಾಳೆ. ಏನಪ್ಪ ಅಂದರೆ ನಾನು ಸ್ವಲ್ಪ ಮನೆ ಕ್ಲೀನ್ ಮಾಡ್ಕೊತಾ ಇದ್ದೆ. ಇವತ್ತು ಭೀಮನ ಅಮಾವಾಸ್ಯೆ ಅಲ್ವಾ, ಸೊ ಅದಕ್ಕೆ ಸ್ವಲ್ಪ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಮನೆಯೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ. ಅಷ್ಟರೊಳಗೆ ಈಚೆ ಕೋತಿ ಬಂತು. ನನ್ನ ಮಗಳು ಕೇಳಿಸ್ಕೊಂಡ್ರಲ್ವ ಏನಂತಿದ್ಲು ಅಂತ. ನಾನು ಸಡನ್ನಾಗಿ ಬಂದೆ. ಈಚೆ ಬಂದು ಅದೊಂದು ಸ್ವಲ್ಪ ಅವಳು ಮಾತಾಡೋದನ್ನು, ಕೋತಿ ಇರೋದನ್ನ ಎಲ್ಲ ಸ್ವಲ್ಪ ವಿಡಿಯೋಸ್ ಮಾಡ್ಕೊತಾ ಇದ್ದೆ. ನಮ್ಮನೆ ಹತ್ರ ಆವಾಗವಾಗ ಸ್ವಲ್ಪ ಕೋತಿಗಳು ಬರ್ತಾ ಇರುತ್ತೆ. ಮಂಗಣ್ಣ ಚೆಕ್ಕಪಡಿಸ್ತೀನಿ ಬೆಟ್ಟಡ. ನಮ್ಮ ಮನೆ ಹತ್ರ ಕೋತಿ ಬಂದಿತ್ತು. ನನ್ನ ಮಗಳು ಅಲ್ಲಿ ಮಂಗಣ್ಣ ಅಂತಿದ್ದಾಳೆ. ಓದಾದ್ಮೇಲೆ ನಮ್ಮ ಮಗಳಿಗೆ ಸ್ವಲ್ಪ ಹಣ್ಣು ಕೊಟ್ಬಿಟ್ಟು ಅವಳಿಗೂ ಸ್ವಲ್ಪ ಸ್ನಾನ ಮಾಡಿಸ್ಬೇಕಿತ್ತು. ಹಣ್ಣು ಕೊಟ್ಟೆ ತಿನ್ನೋಕ್ಕೆ. ನನ್ನ ಮಗಳಿಗೂ ಸ್ನಾನ ಮಾಡಿಸಿದ್ದಾಯಿತು. ಅವಳು ಅವರಪ್ಪನ ನೆನಪಾಗೋಯ್ತು ಅನಿಸುತ್ತೆ. ಪಪ್ಪ ಅಂದಿದ್ಲು. ಅಂತ ಅವಳನ್ನ ಸ್ವಲ್ಪ ಡೈವರ್ಟ್ ಮಾಡೋದಕ್ಕೆ ಟಿ ವಿಲಿ ಅವ್ರದ್ದೇ ಸ್ವಲ್ಪ ಒಂದು ರೀಲ್ ಹಾಕ್ಕೊಟ್ಟಿದ್ದೆ. ಅದನ್ನ ನೋಡಿಕೊಂಡು ಮತ್ತೆ ಅಲ್ಲೊಂದು ಇರುವೆ ಏನೋ ಸತ್ತಿತ್ತು, ಅದನ್ನು ಅಮ್ಮ ಪಾಮು ಅಂತ ಹೇಳ್ತಾ ಇದ್ಲು. ಮತ್ತು ಕನ್ನಡಿ ಇತ್ತಲ್ವ ಹಾಕೋ ಅಂತಂದರೆ ಅದಕ್ಕೆ ಹಾಕ್ಕೊತಾ ಇದ್ದಾಳೆ. ಅವಳಿಗೆ ಸ್ನಾನ ಮಾಡಿಸಿದ್ದಾಯಿತು. ಮತ್ತು ಅದನ್ನು ಸ್ವಲ್ಪ ಟಿ ವಿ ಹಾಕ್ಕೊಟ್ಬಿಟ್ಟು ಮತ್ತು ಮನೆ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂತ, ಇನ್ನು ನಾನು ಬೇರೆ ಸ್ನಾನ ಮಾಡ್ಕೊಂಡಿಲ್ಲ. ನಾನು ಸ್ನಾನ ಮಾಡ್ಕೊಳ್ಳೋಣ ಅಂತ ಬೇಗ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ. ಯಾವಾಗಲೂ ಇದ್ದಿದ್ದೆ ಮನೆ ಕ್ಲೀನ್ ಮಾಡೋದು, ಪಾತ್ರೆ ತೊಳೆಯೋದು, ಅಡುಗೆ ಮಾಡೋದು, ತಿನ್ನೋದು. ನನಗೆ ಬೇಜಾರಾಗೋಯಿತು. ಮತ್ತು ಏನಪ್ಪ ಜೀವನ ಇದು ಅಂತ. ಪೂಜೆ ಬೇರೆ ಮಾಡಬೇಕು, ಇನ್ನೂ ಪೂಜೆ ಮಾಡಿಲ್ಲ. ಅದಕ್ಕೆ ಸ್ವಲ್ಪ ಪೂಜೆ ಮಾಡಿಕೊಂಡು ಅದೊಂದು ಸ್ವಲ್ಪ ಐಟಮ್ಸ್ ಬೇಕು, ಐಟಮ್ಸ್ ತೊಗೊಂಬರ್ಬೇಕು. ನನ್ನ ಮಗಳು ನೋಡಿ ಮೂವಿ ಹಾಕ್ಕೊಟ್ಟಿದ್ರೆ ನೋಡ್ತಾ ಇದ್ದಾಳೆ. ಅವಳದು ಹಬ್ಬಳದು ರೆಡಿಯಾಗಿದೆ ಅಷ್ಟೇ. ಅವಳಂತೂ ಈ ಸಾಂಗ್ ಬಂದರೆ ಎಲ್ಲಿದ್ರೂ ಓಡಿ ಬಂದುಬಿಡ್ತಾಳೆ. ಅದನ್ನ ನೋಡ್ಕೊಂಡು ನಿಂತ್ಕೊತಾಳೆ. ಮೂಡಿದ್ರೆ ಸ್ವಲ್ಪ ಡ್ಯಾನ್ಸು ಮಾಡ್ತಾಳೆ. ಇವಳಿದ್ರೆ ಕೆಲಸ ಆಗೋದಿಲ್ಲ ಅಂತ ಅಂದ್ಬಿಟ್ಟು ನಮ್ಮ ಅಮ್ಮನ ಫೋನ್ ಮಾಡಿ ಕರೆಸ್ಕೊಂಡ್ಬಿಟ್ಟು ಕೊಟ್ಟು ಕಳಿಸ್ಬಿಟ್ಟೆ. ನೋಡಿದ್ರೆ ಮಳೆ ಬರ್ತಾಯಿತ್ತು. ಸ್ವಲ್ಪ ಪೂಜೆಗೆ ಐಟಮ್ಮು ಇರಲಿಲ್ಲ, ಔಟ್ಸೈಡ್ ಹೋಗಿ ತೊಗೊಂಬರ್ಬೇಕಾಗಿತ್ತು. ಆನ್ಲೈನಲ್ಲಿ ನೋಡಿದೆ ಬ್ಲಿಂಕಿಟು ಜಿಪ್ರೋದಲ್ಲಿ, ಅದರಲ್ಲಿ ಬೇರೆ ಹೂವು ಇರಲಿಲ್ಲ. ಸೊ ಮಳೆ ನಿಂತಾದ್ಮೇಲೆ ಹೋಗಿ ಬರೋಣ ಅಂತ ಸುಮ್ಮನೆ ಆದೆ. ಮಳೆ ನಿಲ್ಲೋದ್ರೊಳಗೆ ನಾನು ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಸ್ನಾನ ಮಾಡ್ಕೊಂಡ್ಬಿಟ್ಟು ಬಂದೆ. ಅಲ್ಲಿ ಮಳೆ ನಿಂತಿದೆ. ಈಗ ಸ್ವಲ್ಪ ಐಟಮ್ಸ್ ಇಲ್ಲ ಅಲ್ವಾ, ಹೋಗಿ ತೊಗೊಂಬಂದ್ಬಿಡೋಣ. ಮತ್ತು ಇಲ್ಲ ಅಂದರೆ ಮಳೆ ಬಂದರೆ ಮತ್ತೆ ತೊಗೊಬರೋಕ್ಕಾಗೋದಿಲ್ಲ. ಮತ್ತು ಬೇಗ ಬಂದು ಎಲ್ಲ ಸ್ವಲ್ಪ ಮಾಡ್ಕೋಬೇಕು. ಫಸ್ಟ್ ಹೋಗ್ಬಿಟ್ಟು ಈಗ ಸ್ವಲ್ಪ ಮಳೆ ನಿಂತಿದೆ, ಸ್ವಲ್ಪ ಹೋಗ್ಬಿಟ್ಟು ಐಟಮ್ ತೊಗೊಂಬಂದ್ಬಿಡೋಣ. ಸಿಕ್ಕಾಪಟ್ಟೆ ಸೆಕೆ ಆಗೋಯ್ತು. ದೇವ್ರೆ, ಮಳೆ ಬಂದ್ರೂ ಸೆಕೆ ಜಾಸ್ತಿ ಇದೆ. ಸ್ವಲ್ಪ ಐಟಮ್ ಬೇಕಿತ್ತಲ್ವ, ಅದಕ್ಕೆ ಔಟ್ಸೈಡ್ ಬಂದೆ ತೊಗೊಳ್ಳೋಣ ಅಂತ. ನಾನು ಈಚೆ ಹೋಗೋದಿಲ್ಲ. ಏನಾದರೂ ಬೇಕು ಅಂದರೆ ತೊಗೊಂಬರೋದಕ್ಕೆ. ಏನಾದರೂ ಬೇಕಂದರೆ ಜಿಪ್ರೋದಲ್ಲಾಗಲಿ ಬ್ಲಿಂಕಿಟಾಗಲಿ ಬುಕ್ ಮಾಡ್ಕೊತೀನಿ. ಬಟ್ ಅದರಲ್ಲೂ ಇಲ್ಲ ಅಂದರೆ ಮಾತ್ರ ಅಂಗಡಿಗೆ ಬರ್ತೀನಿ.
ಕೊಂಬು ಮತ್ತು ಎಲೆ ಅಡಿಕೆ ಮತ್ತು ಗೆಜ್ಜೆ ಹಾರ ಬೇಕಿತ್ತು, ಅದಕ್ಕೆ ಬಂದ್ವಿ. ಗೆಜ್ಜೆ ಹಾರ ಒಂದು ಮರ್ತಿದ್ವಿ, ಮತ್ತೆ ವಾಪಸ್ ಬಂದ್ವಿ ತಗೊಳ್ಳೋದಕ್ಕೆ. ಹಾಗೆ ಸ್ವಲ್ಪ ಹೂವು ಇರುತ್ತೆ, ಹೂವನ್ನು ತಗೊಂಡು ಎಂತ ಹಾಂ ಎಂಡ ಆ್ಯಕ್ಚುಲಿ ಏನು ಗೊತ್ತಾ, ನಾನು ಹೂವು ಇಸ್ಕೊಳ್ಳೋಣ ಅಂತ ಬಂದೆ. ಸೊ ಇಲ್ಲಿ ಯಾರೋ ಒಬ್ಬರು ರೀಲ್ಸ್ ನೋಡ್ತಾ ನಮ್ಮ ವಿಡಿಯೋ ನಮಗೆ ತೋರಿಸ್ತಾ ಇದ್ರು. ನನಗೆ ಶಾಕ್ ಆಯಿತು. ಎಲ್ಲ ತಗೊಂಡು ಬಂದ್ವಿ. ಈಗ ಸ್ವಲ್ಪ ಪೂಜೆ ಸಾಮಾನು ಅದೊಂದು ಸ್ವಲ್ಪ ತೊಳ್ಕೊಂಬಿಟ್ಟು ಆಮೇಲೆ ಪೂಜೆಗೆ ಸ್ವಲ್ಪ ರೆಡಿ ಮಾಡ್ಕೊಳ್ಳೋಣ. ಈಗ ಒಂದು ಸ್ವಲ್ಪ ದೀಪ ಅದೆಲ್ಲ ಸ್ವಲ್ಪ ತೊಳ್ಕೊಳ್ಳೋದಿದೆ. ತೊಳೆದಿದ್ದಾಯಿತು. ಲಾಸ್ಟ್ ಟೈಮು ಪೀತಾಂಬರಿ ತೊಗೊಂಬರಕ್ಕೆ ಹೋಗಿದ್ದೆ, ಆಗ ಅಣ್ಣ ಕೋಲ್ಡ್ ಕೊಟ್ಟರು ಅಂತ ಒಂದು ವಿಡಿಯೋ ಮಾಡಿದ್ದೆ. ನನಗಂತೂ ಆವಾಗ ಇನ್ನೂ ಸ್ವಲ್ಪನೂ ಸಮಾಧಾನನೇ ಆಗಿಲ್ಲ ಪೂಜಾ ಸಾಮಾನು ತೊಳೆದಿದ್ದು. ಸೊ ಈಗ ಬೆಳಗ್ಗೆನೇ ನಾನು ಪೀತಾಂಬರಿ ತರಿಸ್ಕೊಂಡ್ಬಿಟ್ಟಿದ್ದೆ. ಅದರಿಂದ ನನಗೇನು ಸ್ವಲ್ಪ ಕಷ್ಟ ಆಗಲಿಲ್ಲ, ಆರಾಮಾಗೂ ಸಿಕ್ತು. ಏನಪ್ಪ ಅಂದರೆ ಫೈನಲಿ ರೆಡಿ ಆಗಿದ್ದಾಯಿತು. ಸೊ ಈಗ ಸ್ವಲ್ಪ ಪೂಜೆ ಎಲ್ಲ ಮಾಡ್ಕೊಂಬಿಟ್ಟು ಆಮೇಲೆ ಸ್ವಲ್ಪ ರೆಡಿ ಮಾಡ್ಕೊಳ್ಳೋಣ. ಆವಾಗಲೇ ನಾನು ಹೂವು ತೊಗೊಂಬರಕ್ಕೆ ಹೋದಾಗ ಹುಡುಗಿ ನನಗೆ ರೀಲ್ಸ್ ತೋರಿಸಿದ್ಲು ನಮಗೆ. ಆವಾಗ ನನಗೆ ತುಂಬ ಖುಷಿ ಆಯಿತು. ಯಾರೋ ಒಬ್ಬರು ಗುರುತು ಪರಿಚಯ ಇಲ್ದಿರೋರು ನಮ್ಮನ್ನು ನೋಡಿ ಗುರುತು ಹಿಡಿದ್ರಲ್ವಾ ಅಂತ. ಸರಿ ಅಂತ ಅದು ಬೇರೆ ಈಗ 7 ಮಂತ್ ಪ್ರೆಗ್ನೆಂಟ್ ಬೇರೆ. ಸೊ ಜಾಸ್ತಿ ಬಗ್ಗಿ ಎಲ್ಲ ಕೆಲಸ ಮಾಡ್ಕೊಳಕ್ಕಾಗೋದಿಲ್ಲ. ಅದಕ್ಕೆ ಸ್ವಲ್ಪ ನಿಧಾನಕ್ಕೆ ಮಾಡ್ಕೊತೀನಿ ಎಲ್ಲ. ಟೈಮ್ ಬೇರೆ ಆಗಿತ್ತು, ಬೇಗ ಪೂಜೆ ಬೇರೆ ಮಾಡಬೇಕಿತ್ತು. ಮತ್ತು ನಮ್ಮ ಮನೆಯವ್ರು ಬರೋ ಟೈಮ್ ಆಯಿತು, ಅಡುಗೆ ಬೇರೆ ಮಾಡಬೇಕಿತ್ತು. ಇನ್ನೊಂದು ಏನಪ್ಪ ಅಂದರೆ ನನ್ನ ಮಗಳಿದ್ದಿದ್ರೆ ಇಷ್ಟೆಲ್ಲ ಕೆಲಸ ಮಾಡ್ಕೊಳಕ್ಕೆ ಬಿಡ್ತಿರ್ಲಿಲ್ಲ. ಅಮ್ಮ ಅಂತ ಬರ್ತಿದ್ಲು. ಸ್ವಲ್ಪ ಹಾಗೆ ಬೇಗ ಪೂಜೆ ಮಾಡ್ಕೊಂಬಿಟ್ಟು ಕೊನೆಗೂ ಪೂಜೆ ಆಯಿತು. ಇನ್ನೇನು ಅಡುಗೆ ಒಂದು ಬಾಕಿ ಇದೆ, ಅಡುಗೆ ಮಾಡ್ಕೊಳ್ಳೋಣ ಅಂತ ಒಂದ್ಸಲ ವಿಡಿಯೋ ಎಲ್ಲ ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ನನಗಂತೂ ತುಂಬಾ ಒಂಥರ ಮನಸ್ಸಿಗೆ ನೆಮ್ಮದಿ ಇತ್ತು ಪೂಜೆ ಮಾಡೋದು. ಮತ್ತು ಇನ್ನೊಂದು ಏನಪ್ಪ ಅಂದರೆ ನಮ್ಮ ಮನೆಯವ್ರು ಬರೋ ಸ್ವಲ್ಪ ಲೇಟ್ ಆಗುತ್ತೆ. ಅವರು ಬೆಳಗ್ಗೆ 8 ಗಂಟೆಗೆ ಹೋಗ್ಬಿಡ್ತಾರೆ, ಮತ್ತು ಸಂಜೆ ಬರೋದು 7:30 ಆಗುತ್ತೆ. ಸ್ವಲ್ಪ ಏನು ಮಾಡೋಕ್ಕೆ ಅವರಿಗೆ ಬೆಳಗ್ಗೆ ಪೂಜೆ ಮಾಡೋಕ್ಕಾಗಲಿಲ್ಲ. ಮತ್ತು ಈಗ ಸಂಜೆ ಬರ್ತಾರೆ, ಸಂಜೆನೂ 7:30 ಹಂಗೆ ಬರ್ತಾರೆ. ಪೂಜೆ ಮಾತ್ರ ಕರೆಕ್ಟ್ ಟೈಮಿಗೆ ಮಾಡಿಕೊಂಡೆ. ಸರಿ, ಅವ್ರು ಬಂದಮೇಲೆ ಅವ್ರಿಗೆ ಪೂಜೆ ಮಾಡೋಣ ಅಂತ ನಾನು ಸುಮ್ಮನಾದೆ. ಅವ್ರು ಬರೋದ್ರೊಳಗೇನು ಸ್ವಲ್ಪ ಅಡುಗೆ ಮಾಡಿಬಿಡೋಣ ಅಂತ ನಾನು ಸ್ವಲ್ಪ ಅಡುಗೆ ಎಲ್ಲ ಮಾಡ್ಕೊಳ್ಳೋಕ್ಕೆ ತಯಾರಿ ಮಾಡ್ಕೊತಾ ಇದ್ದೀನಿ. 7 ಗಂಟೆ ಆಯಿತು, ಇನ್ನೂ ಬಂದಿಲ್ಲ ಅವರು. ಇನ್ನೆಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ನನ್ನ ಮಗಳು ಬೇರೆ ಅಲ್ಲಿದ್ದಾಳೆ, ಅವಳನ್ನ ಬೇರೆ ಕರ್ಕೊಂಬರಬೇಕು. ಇವ್ರು ಯಾವಾಗ ಬರ್ತಾರೋ ಅವ್ರಿಗೆ ಯಾವಾಗ ಪೂಜೆ ಮಾಡ್ತೀನೋ, ಅವಳನ್ನ ಯಾವಾಗ ಕರ್ಕೊಂಬರ್ತೀನೋ ಅಂತ ಅನ್ನಿಸ್ಬಿಟ್ಟಿದೆ ನನಗಂತೂ. ರೆಡಿ ಮಾಡಿ ಇಟ್ಟಿದ್ದೆ ಫಸ್ಟೇ. ಇನ್ನು ಬಂದರೆ ನಾನು ಅವ್ರು ಬಂದಾದಮೇಲೆ ರೆಡಿ ಮಾಡ್ಕೊಳ್ಳೋದು ಬೇಡ, ಲೇಟ್ ಆಗಿಬಿಡುತ್ತೆ. ಅವ್ರು ಬರೋದ್ರೊಳಗೆ ಎಲ್ಲ ರೆಡಿ ಮಾಡಿ ಇಟ್ಕೊಬಿಡೋಣ ಅಂತ ರೆಡಿ ಮಾಡಿ ಇಟ್ಕೊಂಡೆ. ತಿಂಗಳು ಮಂದಿ ಈ ತರ ಜೀವನ ಮಾಸೆ ಬಂದಿದ್ರೆ ಎಷ್ಟು ಚೆನ್ನಾಗಿರೋದು. ತಿಂಗಳು ಮಂದಿ ಈ ತರ ಜೀವನ ಮಾಸೆ ಬಂದಿದ್ರೆ ಎಷ್ಟು ಚೆನ್ನಾಗಿರೋದು. ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ನನಗಂತೂ ತುಂಬ ಹೊಟ್ಟೆ ಹಸಿತಾ ಇತ್ತು. ಯಾವಾಗಪ್ಪ ಆಗುತ್ತೆ ಅಂತ ಅಂದ್ಕೊಂಡು ಪೂಜೆ ಮಾಡ್ತಾಯಿದ್ದೀನಿ. ಅದು ಬೇರೆ ಒಂದೇ ಸಮ ಕೆಲಸ ಮಾಡಿಕೊಂಡು ಸುಸ್ತಾಗಿತ್ತು. ಪಾಪ ನಮ್ಮ ಮನೆಯವ್ರು ಬೇಡ ಅಂತಲೇ ಹೇಳಿದ್ರು. ಆದರೂ ನಾನು ವರ್ಷ ಮಾಡ್ತಾಯಿದ್ದೆ. ಅದರಿಂದ ಈ ವರ್ಷನೂ ಮಾಡೋಣ ಅಂತ ನಮ್ಮ ಮನೆಯವ್ರು ಹೇಳಿದ್ರು, ಬೇಡ ಬಿಡು ಎಲ್ಲ ಯಾಕೆ ರಿಸ್ಕ್ ತೊಗೊತೀಯಾ ಅಂತ ಅಂದಿದ್ರು. ಆದರೂ ನನಗೇನು ರಿಸ್ಕ್ ಇಲ್ಲ, ಪರವಾಗಿಲ್ಲ, ನಿಧಾನಕ್ಕೆ ಮಾಡ್ತೀನಿ ಅಂತ ಮಾಡ್ತಾಯಿದ್ದೀನಿ. ಪಾಪ ಅವರಿಗೂ ಕಷ್ಟ ಕೊಡೋಕ್ಕೆ ಇಷ್ಟ ಇರಲಿಲ್ಲ.
ಬೆಳಗಿನ ಕಾಲು ಹುಷಾರಾಯ್ತು ಅವ್ರಿಗೆ. ಜಾಸ್ತಿ ಗೊಂದಲ ಮಾಡೋದ್ರೆ ಗೊತ್ತಿಂದ ಮಾಡಿ ದೀರ್ಘ ಸುಮಂಗಲಿಯಾಗಿ ಕೋಟ್ಯಾಧಿಪತಿಯಾಗಿ ಬಾಳು. ಭೀಮನಮಾಸೆ ಪ್ರಯುಕ್ತ ಈ 100 ವೃಕ್ಷ ಆಗ್ಲಿರು. ನನ್ನ ಗಂಡ ಅದನ್ನು ಕೊಟ್ಟಾಗ ನನಗೆ ತುಂಬಾ ಶಾಕ್ ಆಯಿತು ಮತ್ತು ನಗುನು ಬರ್ತಿತ್ತು. ಇದೆಲ್ಲಿ ಸಿಕ್ತು, ಇದೆಲ್ಲಿಂದ ತೊಗೊಂಬಂದೆ ಅಂತ ಕೇಳ್ತಾ ಇದ್ದೆ ನಾನು. ಸರಿ ಅಂತ ಇಸ್ಕೊಂಡು ಮತ್ತು ಸುಮ್ಮನೆ ಅದೇ. ಅಷ್ಟರೊಳಗೆ ಟೈಮು ಆಗಿತ್ತು. ನನಗೆ ಇನ್ನೊಂದು ನಗು ಬರ್ತಿತ್ತು, ಈ ಬೆಂಗಳೂರಲ್ಲಿ ಎಲ್ಲಪ್ಪ ಸಿಕ್ತು ಫುಲ್ ತೆಂಗಿನಕಾಯಿ ಅದು ಅಂತ. ಮತ್ತು ನಾನು ಸ್ವಲ್ಪ ಅಡುಗೆ ಮಾಡಿದ್ದಲ್ವ, ಅವರಿಗೆ ಊಟಕ್ಕೆ ಬಡಿಸ್ಬಿಟ್ಟು ಹಾಗೆ ಮತ್ತು ನಾನು ಹಾಗೆ ಕೂತ್ಕೊಂಡು ಊಟ ಮಾಡಿಬಿಟ್ಟು ಅಷ್ಟರೊಳಗೆ ನನ್ನ ಮಗಳನ್ನ ಕರ್ಕೊಂಬರೋಕ್ಕೂ ಹೋದ್ವಿ ನಾವು. ಹಾಗೆ ನಮ್ಮ ಮಗಳನ್ನ ಕರ್ಕೊಂಬರೋಣ ಅಂತ ನಮ್ಮ ಅಮ್ಮನ ಮನೆಗೆ ಹೋಗ್ತಿದ್ರೆ ಮನೆ ಹತ್ರ ಇಬ್ಬರು ಕಳ್ಳರು ಬಂದುಬಿಟ್ಟಿದ್ರು. ಅಯ್ಯೋ ದೇವ್ರೆ, ಆದರೆ ಆ ಕಳ್ಳ ಬೇರೆ ಯಾರು ಆಗಲಿಲ್ಲ, ಇಲಿ ಆಗಿತ್ತು. ಈಚೆ ಸ್ವಲ್ಪ ಕಿಚನ್ ಹೆಸರಿಟ್ಟಿದ್ವಿ, ಅದರಲ್ಲಿ ಇರುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.